ನಮಸ್ಕಾರ. ಭಾರತೀಯ ಆರ್ಥಿಕ ಸುದ್ದಿಯ 28 ಜುಲೈ ಬೆಳಗ್ಗೆ 6 ಗಂಟೆಯ ಆವೃತ್ತಿಗೆ ಸ್ವಾಗತ. ಈ ಸುದ್ದಿ ಆವೃತ್ತಿಯನ್ನು ನಿಮಗೆ ತಂದಿರುವವರು ಭಾವನಾ. ಇತ್ತೀಚಿನ ಸುದ್ದಿಗಳನ್ನು ಆಲಿಸಿ. ಸೆನ್ಸೆಕ್ಸ್ 76,059.77 0 ಪಿಟಿಎಸ್ ಏರಿಕೆಯಾಗಿದೆ. ನಿಫ್ಟಿ 50 ಇಂದು 23,767.45 ಆಗಿದೆ. ಏರಿಕೆಯಾಗಿದೆ. ಎನ್ಎಸ್ಇಯ ಅಗ್ರ 50 ಕಂಪನಿಗಳನ್ನು ಟ್ರ್ಯಾಕ್ ಮಾಡುತ್ತದೆ. ಮಂಗಳವಾರದ ಮಾರುಕಟ್ಟೆ ಆರಂಭಕ್ಕೂ ಮುನ್ನ ಸೆನ್ಸೆಕ್ಸ್ ಮತ್ತು ನಿಫ್ಟಿ 50 ಸ್ಥಿರವಾಗಿ ಮುಕ್ತಾಯಗೊಂಡವು. ಭಾರತೀಯ ಸೂಚ್ಯಂಕಗಳು ಸ್ಥಿರವಾಗಿದ್ದು, ಸೆನ್ಸೆಕ್ಸ್ ಕೊನೆಯದಾಗಿ 26,059.77 ಮತ್ತು ನಿಫ್ಟಿ 50 ಕೊನೆಯದಾಗಿ 23,767.45ಕ್ಕೆ ಮುಕ್ತಾಯಗೊಂಡವು. ಇಂದು ಮಾರುಕಟ್ಟೆ ಆರಂಭವಾಗುವ ಮುನ್ನ ಹೂಡಿಕೆದಾರರು ಹೊಸ ದೇಶೀಯ ಮತ್ತು ಜಾಗತಿಕ ಸುಳಿವುಗಳಿಗಾಗಿ ಕಾಯುತ್ತಿದ್ದಾರೆ. ಗೌರವ್ ನೇಗಿ ಅವರ ನಂತರ ಇಂಡಿಗೋ ಸಿಎಫ್ಒ ಆಗಿ ಕಿರಣ್ ತಡಿಮರಿ ನೇಮಕ. ಭಾರತದ ಅತಿದೊಡ್ಡ ವಿಮಾನಯಾನ ಸಂಸ್ಥೆ ಇಂಡಿಗೋ ಜುಲೈ 28ರಿಂದ ಜಾರಿಗೆ ಬರುವಂತೆ ಕಿರಣ್ ತಡಿಮರಿ ಅವರನ್ನು ಹೊಸ ಮುಖ್ಯ ಹಣಕಾಸು ಅಧಿಕಾರಿಯಾಗಿ ನೇಮಿಸಿದೆ. ಈ ಘೋಷಣೆಯ ಮೊದಲು ಇಂಡಿಗೋ ಷೇರುಗಳು ಕೊನೆಯದಾಗಿ 4,985 ರೂಪಾಯಿಗೆ ಮುಕ್ತಾಯಗೊಂಡಿದ್ದವು. ಏರ್ ಇಂಡಿಯಾ ಪುನಶ್ಚೇತನವು 5ರಿಂದ 10 ವರ್ಷಗಳ ಪ್ರಯಾಣ ಎಂದ ಚಂದ್ರಶೇಖರನ್. ಏರ್ ಇಂಡಿಯಾದ ರೂಪಾಂತರವು 5ರಿಂದ 10 ವರ್ಷಗಳ ದೀರ್ಘಾವಧಿಯ ಪ್ರಯಾಣವಾಗಿದೆ ಎಂದು ಟಾಟಾ ಸನ್ಸ್ ಅಧ್ಯಕ್ಷ ಎನ್. ಚಂದ್ರಶೇಖರನ್ ತಿಳಿಸಿದ್ದಾರೆ. ಟಾಟಾ ಗ್ರೂಪ್ ನಿರ್ವಹಣೆಯಲ್ಲಿ ವಿಮಾನಯಾನ ಸಂಸ್ಥೆಯು ಭಾರೀ ಪುನರ್ರಚನೆಗೆ ಒಳಗಾಗುತ್ತಿದೆ. ಬಲವಂತದ ಕಾರ್ಮಿಕ ಕಾಳಜಿಗಳ ಹಿನ್ನೆಲೆಯಲ್ಲಿ ಭಾರತದ ಮೇಲೆ ಶೇಕಡ 10ರಷ್ಟು ಸುಂಕ ವಿಧಿಸಿದ ಯುಎಸ್. ಬಲವಂತದ ಕಾರ್ಮಿಕ ತನಿಖೆಗಳ ನಂತರ ಯುನೈಟೆಡ್ ಸ್ಟೇಟ್ಸ್ ಭಾರತದ ಮೇಲೆ ಶೇಕಡ 10ರಷ್ಟು ಸುಂಕವನ್ನು ವಿಧಿಸಿದೆ. ಇದು ಕೆಲವು ವಲಯಗಳಲ್ಲಿ ಸಾಪೇಕ್ಷ ಪ್ರಯೋಜನಗಳನ್ನು ನೀಡುತ್ತದೆಯಾದರೂ ಈ ಲಾಭ ಎಷ್ಟು ದಿನ ಇರುತ್ತದೆ ಎಂದು ತಜ್ಞರು ಪ್ರಶ್ನಿಸಿದ್ದಾರೆ. ಜಾಗತಿಕ ಕಚ್ಚಾ ತೈಲ ಬೆಲೆ $82ಗೆ ಕುಸಿದಿದ್ದರಿಂದ ಬಲಗೊಂಡ ಭಾರತೀಯ ರೂಪಾಯಿ. ಭಾರತೀಯ ರೂಪಾಯಿ 3 ವಾರಗಳಲ್ಲಿ ಅತ್ಯಂತ ಕಡಿದಾದ ಏರಿಕೆಯತ್ತ ಸಾಗಿದ್ದು, ಯುಎಸ್ಡಿ ಐಎನ್ಆರ್ ವಿನಿಮಯ ದರವು ಕೊನೆಯದಾಗಿ 96.57ಕ್ಕೆ ಮುಕ್ತಾಯಗೊಂಡಿದೆ. ಜಾಗತಿಕ ಕಚ್ಚಾ ತೈಲ ಬೆಲೆ ಪ್ರತಿ ಬ್ಯಾರೆಲ್ಗೆ $82 ಮತ್ತು 13 ಸೆಂಟ್ಗೆ ಕುಸಿದಿರುವುದು ಈ ಚೇತರಿಕೆಗೆ ಬೆಂಬಲ ನೀಡಿದೆ. ಹೂಡಿಕೆದಾರರು ಪ್ರಮುಖ ತಂತ್ರಜ್ಞಾನ ಗಳಿಕೆಯ ನಿರೀಕ್ಷೆಯಲ್ಲಿರುವುದರಿಂದ ವಾಲ್ ಸ್ಟ್ರೀಟ್ ಮಿಶ್ರ ಮುಕ್ತಾಯ. ಮುಂಬರುವ ತಂತ್ರಜ್ಞಾನ ಗಳಿಕೆಯ ವರದಿಗಳ ಮೇಲೆ ಹೂಡಿಕೆದಾರರು ಗಮನ ಹರಿಸಿದ್ದರಿಂದ ಯುಎಸ್ ಷೇರು ಮಾರುಕಟ್ಟೆಗಳು ಸೋಮವಾರ ಮಿಶ್ರವಾಗಿ ಮುಕ್ತಾಯಗೊಂಡವು. ಚಿಪ್ ತಯಾರಕರು ನಷ್ಟವನ್ನು ವಿಸ್ತರಿಸಿದ್ದರಿಂದ ಎಸ್&ಪಿ 500 ಆರಂಭಿಕ ಲಾಭಗಳನ್ನು ಕಳೆದುಕೊಂಡು ಸ್ಥಿರವಾಗಿ ಮುಕ್ತಾಯಗೊಂಡಿತು. ಮಂಗಳವಾರದ ಮಾರುಕಟ್ಟೆ ಆರಂಭಕ್ಕೂ ಮುನ್ನ ಚಿನ್ನ ಮತ್ತು ಬೆಳ್ಳಿ ಬೆಲೆಗಳು ಸ್ಥಿರ. ಜಾಗತಿಕ ಮಾರುಕಟ್ಟೆಗಳಲ್ಲಿ ಚಿನ್ನವು ಕೊನೆಯದಾಗಿ ಪ್ರತಿ ಟ್ರಾಯ್ ಔನ್ಸ್ಗೆ $4,074 ಮತ್ತು 30 ಸೆಂಟ್ರಂತೆ ಸ್ಥಿರವಾಗಿ ಮುಕ್ತಾಯಗೊಂಡಿತು. ಈ ಮಧ್ಯೆ ಬೆಳ್ಳಿ ಬೆಲೆಯೂ ಬದಲಾಗದೆ ಕೊನೆಯದಾಗಿ ಪ್ರತಿ ಟ್ರಾಯ್ ಔನ್ಸ್ಗೆ $58 ಮತ್ತು 58 ಸೆಂಟ್ಗೆ ಮುಕ್ತಾಯಗೊಂಡಿದೆ. ಸಂಭಾವ್ಯ ಯುಎಸ್ ಜೆನೆರಿಕ್ ಸುಂಕಗಳನ್ನು ಎದುರಿಸಲು ತಂತ್ರಗಳನ್ನು ಅನ್ವೇಷಿಸುತ್ತಿರುವ ಭಾರತೀಯ ಔಷಧ ತಯಾರಕರು ಯುಎಸ್ ಜೆನೆರಿಕ್ ಸುಂಕಗಳ ಪರಿಣಾಮವನ್ನು ತಗ್ಗಿಸಲು ಭಾರತೀಯ ಔಷಧ ಕಂಪನಿಗಳು ಸ್ಥಳೀಯ ಹೊರಗುತ್ತಿಗೆ ಮತ್ತು ತಂತ್ರಜ್ಞಾನ ವರ್ಗಾವಣೆಗಳನ್ನು ಪರಿಶೀಲಿಸುತ್ತಿವೆ. ಹೆಚ್ಚಿದ ವೆಚ್ಚವನ್ನು ಅಮೆರಿಕಾದ ಗ್ರಾಹಕರಿಗೆ ವರ್ಗಾಯಿಸುವುದನ್ನು ಸಹ ಒಂದು ಆಯ್ಕೆಯಾಗಿ ಪರಿಗಣಿಸಲಾಗುತ್ತಿದೆ. $100 ಹತ್ತಿರವಿರುವ ಸ್ಪೇಸ್ಎಕ್ಸ್ ಮೌಲ್ಯಮಾಪನವು ಶೂನ್ಯ ಈ ಮೌಲ್ಯವನ್ನು ಸೂಚಿಸುತ್ತದೆ ಎಂದ ಮೋರ್ಗನ್ ಸ್ಟಾನ್ಲಿ. ಸ್ಪೇಸ್ಎಕ್ಸ್ ಷೇರುಗಳು ಗಣನೀಯವಾಗಿ ಕುಸಿದಿದ್ದು, ಅದರ ಕೃತಕ ಬುದ್ಧಿಮತ್ತೆಯ ಸಾಮರ್ಥ್ಯವನ್ನು ನಿರ್ಲಕ್ಷಿಸುವ ಮೌಲ್ಯಮಾಪನವನ್ನು ತಲುಪುತ್ತಿವೆ ಎಂದು ಮೋರ್ಗನ್ ಸ್ಟಾನ್ಲಿ ವಿಶ್ಲೇಷಕರು ಗಮನಿಸಿದ್ದಾರೆ. $100 ಷೇರು ಬೆಲೆಯು ಮಾರುಕಟ್ಟೆಯು ಅದರ ಈ ಉದ್ಯಮಗಳಿಗೆ ಶೂನ್ಯ ಮೌಲ್ಯವನ್ನು ನೀಡುತ್ತದೆ ಎಂಬುದನ್ನು ಸೂಚಿಸುತ್ತದೆ. ಫೆಡ್ ಸಭೆಯ ಮುನ್ನ ಹೆಚ್ಚಿನ ಇಳುವರಿಯು ಹೂಡಿಕೆದಾರರನ್ನು ಆಕರ್ಷಿಸಿದ್ದರಿಂದ ಯುಎಸ್ ಟ್ರೆಷರಿಗಳು ಏರಿಕೆ. ಫೆಡರಲ್ ರಿಸರ್ವ್ನ ಮುಂಬರುವ ನೀತಿ ಸಭೆಯ ಮೊದಲು ಹೆಚ್ಚಿನ ಇಳುವರಿಯು ಖರೀದಿದಾರರನ್ನು ಆಕರ್ಷಿಸಿದ್ದರಿಂದ ಯುಎಸ್ ಟ್ರೆಷರಿಗಳು ಏರಿದವು. ಹೆಚ್ಚುವರಿಯಾಗಿ ಅನಿಶ್ಚಿತತೆ ಮುಂದುವರಿದಿರುವುದರಿಂದ ಬಾಂಡ್ ಹೂಡಿಕೆದಾರರು ಸಂಭಾವ್ಯ ಬಡ್ಡಿದರದ ಆಘಾತಗಳ ವಿರುದ್ಧ ಹೆಡ್ಜಿಂಗ್ ಮಾಡುತ್ತಿದ್ದಾರೆ. ಎಫ್ಡಿ ಬಡ್ಡಿದರಗಳು ₹3 ಕೋಟಿಗಿಂತ ಕಡಿಮೆ. ಕೋಟಕ್ ಮಹಿಂದ್ರಾ ಬ್ಯಾಂಕ್ 7.30%, ಬ್ಯಾಂಕ್ ಆಫ್ ಬರೋಡಾ 7.15%, ಪಂಜಾಬ್ ನ್ಯಾಷನಲ್ ಬ್ಯಾಂಕ್ 7.10%, ಎಚ್ಡಿಎಫ್ಸಿ ಬ್ಯಾಂಕ್ 6.60%. ಚಿನ್ನ $4,074 ಮತ್ತು 30 ಸೆಂಟ್ ಪ್ರತಿ ಟ್ರಾಯ್ ಔನ್ಸ್ಗೆ. ಅಂದಾಜು ಸಮ $1,26,492 ಪ್ರತಿ 10 ಗ್ರಾಂಗೆ. ಚಿನ್ನದ ಬೆಲೆ ಏರಿಕೆಯಾಗಿದೆ. ಹಿಂದಿನ ಮುಕ್ತಾಯ $4,074 ಮತ್ತು 30 ಸೆಂಟ್ರಿಂದ. ಚಿನ್ನದ ಬೆಲೆಗಳು ಜಾಗತಿಕ ಬೇಡಿಕೆ, ಡಾಲರ್ ಬಲ ಮತ್ತು ಹಣದುಬ್ಬರ ನಿರೀಕ್ಷೆಗಳನ್ನು ಪ್ರತಿಬಿಂಬಿಸುತ್ತವೆ. ಬೆಳ್ಳಿ $58 ಮತ್ತು 58 ಸೆಂಟ್ ಪ್ರತಿ ಟ್ರಾಯ್ ಔನ್ಸ್ಗೆ. ಅಂದಾಜು ಸಮ $1,819 ಪ್ರತಿ 10 ಗ್ರಾಂಗೆ. ಬೆಳ್ಳಿ ಬೆಲೆ ಏರಿಕೆಯಾಗಿದೆ. ಹಿಂದಿನ ಮುಕ್ತಾಯ $58 ಮತ್ತು 58 ಸೆಂಟ್ರಿಂದ. ಬೆಳ್ಳಿ ಬೆಲೆಗಳು ಕೈಗಾರಿಕಾ ಬೇಡಿಕೆ, ಸೌರ ಶಕ್ತಿ ಮತ್ತು ಕೇಂದ್ರ ಬ್ಯಾಂಕ್ ನೀತಿಗಳೊಂದಿಗೆ ಸಂಬಂಧ ಹೊಂದಿವೆ.
WTI ಕಚ್ಚಾ ತೈಲ $82 ಮತ್ತು 13 ಸೆಂಟ್ ಪ್ರತಿ ಬ್ಯಾರೆಲ್ಗೆ ವಹಿವಾಟು ನಡೆಸುತ್ತಿದೆ. ತೈಲ ಬೆಲೆ ಏರಿಕೆಯಾಗಿದೆ. ಹಿಂದಿನ ಮುಕ್ತಾಯ $82 ಮತ್ತು 13 ಸೆಂಟ್ರಿಂದ. ಕಚ್ಚಾ ತೈಲ ಬೆಲೆಗಳು ಭಾರತದ ಇಂಧನ ವೆಚ್ಚ ಮತ್ತು ಹಣದುಬ್ಬರವನ್ನು ಗಣನೀಯವಾಗಿ ಪ್ರಭಾವಿಸುತ್ತವೆ. US $96 ಮತ್ತು 57 ಸೆಂಟ್ಗೆ ಭಾರತೀಯ ರೂಪಾಯಿ ವಿರುದ್ಧ ವ್ಯಾಪಾರವಾಗುತ್ತಿದೆ. ರೂಪಾಯಿ ದುರ್ಬಲಗೊಂಡಿದೆ. ಹಿಂದಿನ ಮುಕ್ತಾಯ $96 ಮತ್ತು 57 ಪೈಸಾರಿಂದ. ದುರ್ಬಲ ರೂಪಾಯಿ ಆಮದು ವೆಚ್ಚವನ್ನು ಹೆಚ್ಚಿಸುತ್ತದೆ. ಆದರೆ ಐಟಿ ಮತ್ತು ಫಾರ್ಮಾ ರಫ್ತುದಾರರಿಗೆ ಪ್ರಯೋಜನವಾಗುತ್ತದೆ. ಎಲ್ಪಿಜಿ ಸಿಲಿಂಡರ್ ಬೆಲೆಗಳು ಪ್ರಮುಖ ನಗರಗಳು. ಚೆನ್ನೈ $957 ಮತ್ತು 50 ಪೈಸಾ, $3106. ಬೆಂಗಳೂರು $944 ಮತ್ತು 50 ಪೈಸಾ, $3021. ಹೈದರಾಬಾದ್ $994, $3191. ಆಂಧ್ರಪ್ರದೇಶ $966 ಮತ್ತು 50 ಪೈಸಾ, $3128. ಭಾರತೀಯ ಆರ್ಥಿಕ ಸುದ್ದಿ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಪ್ರತಿದಿನ ಬೆಳಿಗ್ಗೆ ಮತ್ತು ಸಂಜೆ 6 ಗಂಟೆಗೆ ನಮ್ಮ ಸುದ್ದಿಯನ್ನು ನೋಡುತ್ತೀರಿ. ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ.